ಗಾಳಿಯಿಂದ ತುಂಬಿದ ಬಿಸಿಯಾದ ಅರಣ್ಯದಲ್ಲಿ ಮೋಶೆ ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದನು. ಸಿನಾಯಿ ಪರ್ವತದ ಸಮೀಪ ಅವನು ನಿಧಾನವಾಗಿ ನಡೆಯುತ್ತಾ ಇದ್ದಾಗ ಅವನ ಕಣ್ಣಿಗೆ ಒಂದು ವಿಚಿತ್ರ ದೃಶ್ಯ ಕಾಣಿಸಿತು. ಒಂದು ಚಿಕ್ಕ ಗಿಡ ಬೆಂಕಿಯಲ್ಲಿ ಹೊತ್ತಿ ಉರಿಯುತ್ತಿತ್ತು. ಆದರೆ ಆ ಗಿಡ ಸುಟ್ಟು ಹೋಗುತ್ತಿರಲಿಲ್ಲ. ಮೋಶೆ ಆಶ್ಚರ್ಯದಿಂದ ಆ ಗಿಡದ ಕಡೆಗೆ ಹತ್ತಿರವಾಗಿ ನಡೆಯುತ್ತಾನೆ. ಆ ಸಮಯದಲ್ಲಿ ಗಿಡದ ಮಧ್ಯದಿಂದ ದೇವರ ಧ್ವನಿ ಕೇಳಿಸುತ್ತದೆ. ಮೋಶೆ, ಮೋಶೆ. ಮೋಶೆ ಭಯಭಕ್ತಿಯಿಂದ ಉತ್ತರಿಸುತ್ತಾನೆ, ಪ್ರಭುವೇ, ನಾನು ಇಲ್ಲಿದ್ದೇನೆ. ದೇವರು ಹೇಳುತ್ತಾನೆ, ಹತ್ತಿರ ಬರಬೇಡ. ನೀನು ನಿಂತಿರುವ ಸ್ಥಳವು ಪವಿತ್ರವಾದ ನೆಲ. ಆದುದರಿಂದ ನಿನ್ನ ಪಾದರಕ್ಷೆಗಳನ್ನು ತೆಗೆದುಹಾಕು. ಮೋಶೆ ತಕ್ಷಣ ತನ್ನ ಪಾದರಕ್ಷೆಗಳನ್ನು ತೆಗೆದು ದೇವರ ಮುಂದೆ ವಿನಯದಿಂದ ತಲೆಬಾಗುತ್ತಾನೆ. ಆ ಬೆಂಕಿಯಲ್ಲಿ ಹೊತ್ತಿ ಉರಿಯುತ್ತಿರುವ ಗಿಡದ ಮೂಲಕ ದೇವರು ಮೋಶೆಗೆ ಮಹತ್ತರವಾದ ಕಾರ್ಯವನ್ನು ನೀಡುತ್ತಾನೆ. ಈಜಿಪ್ಟ್ನಲ್ಲಿ ಬಂಧನದಲ್ಲಿರುವ ತನ್ನ ಜನರನ್ನು ಬಿಡುಗಡೆ ಮಾಡುವ ಕಾರ್ಯ. ಈ ಕ್ಷಣದಿಂದ ಮೋಶೆಯ ಜೀವನವೇ ಬದಲಾಗುತ್ತದೆ. ದೇವರು ಅವನನ್ನು ತನ್ನ ಜನರನ್ನು ಮುಕ್ತಿಗೊಳಿಸುವ ನಾಯಕರಾಗಿ ಆರಿಸುತ್ತಾನೆ.